Hey guys, welcome back to Arna Surabhi Vishnu YouTube channel. So ಯಾರಿಗಾದರೂ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಬೇಕು ಅಂದರೆ ಆರ್ನಾ ಸುರಭಿ ವಿಷ್ಣು ಅಂತ ಎಲ್ಲೂ ಸ್ಪೇಸ್ ಕೊಡ್ದಿರಾ ನೀವು ಟೈಪ್ ಮಾಡಿದ್ರೆ ಯೂಟ್ಯೂಬಲ್ಲಿ ನನ್ನ ಚಾನಲ್ ಓಪನ್ ಆಗುತ್ತೆ. ಸೊ ನೀವು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವಿಡಿಯೋ ನೋಡಿ. ಸೊ ಇದೊಂದು ನಾರ್ಮಲ್ ರ್ಯಾಂಡಮ್ ವ್ಲಾಗ್ ಆಗಿರುತ್ತೆ. ಮತ್ತು ನಾನು ಹಬ್ಬಕ್ಕೆ ಅಂದ್ಬಿಟ್ಟು ಸ್ವಲ್ಪ ಎಲ್ಲ ಮನೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೊ ಆ ವಿಡಿಯೋನ ಹೋಗಿ ನೋಡಿ. ಸ್ವಲ್ಪ ಹೊರಗಡೆ ಎಲ್ಲ ಹೋಗ್ಬಿಟ್ಟು ಬಂದಿದ್ದೀವಿ, ಅಮ್ಮ ಮನೆಗೆ ಹೋಗಿದ್ದೀನಿ. ಸೊ ಫುಲ್ ವಿಡಿಯೋನ ನೋಡ್ಕೊಂಬನ್ನಿ ಗೈಸ್. ಫ್ರಿಜ್ಜಲ್ಲಿರೋ ಐಟಮ್ಗಳನ್ನೆಲ್ಲ ತೆಗೆದು ಕೆಳಗಡೆ ಇಟ್ಟಿದ್ದೀನಿ. ಫ್ರಿಜ್ಜೆಲ್ಲ ಕ್ಲೀನ್ ಮಾಡ್ಕೊಬಿಡೋಣ ಅಂದ್ಬಿಟ್ಟು. ಸೊ ಎಲ್ಲ ಕ್ಲೀನಾಗಿದೆ ನೋಡಿ. ಹಂಗೆ ಜೋಡಿಸ್ಬೇಕಲ್ಲ ಗೈಸ್. ನಾನು ಫ್ರಿಜ್ ಅಂತೂ ಲಗೇಜ್ ಗಾಡಿ ಇದ್ದಂಗೆ ಫುಲ್ಲು. ಅಂದರೆ ಐಟಮ್ಸ್ಗಳೆಲ್ಲ ಚಿಕ್ಕದಲ್ವಾ, ಐಟಮ್ಸ್ಗಳೆಲ್ಲ ಜಾಸ್ತಿ ಇರುತ್ತೆ, ಕಾಳುಗಳೆಲ್ಲ ಇಡ್ತೀನಿ. ಒಂದು ಸ್ವಲ್ಪ ಸಾಕಾಗಲ್ಲ ನನಗೆ ಹೇಳಬೇಕು ಅಂದರೆ. ಗೈಸ್ ನಾನು ಓಲೆ ಕಳೆದೋಗ್ಬಿಟ್ಟಿತ್ತು ಅಂದ್ಕೊಂಬಿಟ್ಟಿದ್ದೆ. ನನಗೆ ಗೊತ್ತಿತ್ತು ಕಳೆದೋಗಿಲ್ಲ, ಎಲ್ಲೋ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ನಾನು ಹಂಗೆಲ್ಲ ಮಿಸ್ ಮಾಡಿ ಎಲ್ಲೂ ಇಡೋದಿಲ್ಲ. ಸೊ ಫೈನಲಿ ಸಿಕ್ತು. ಯಾಕಂದರೆ ನಾನು ರೆಗ್ಯುಲರ್ ಡೈಲಿ ಯೂಸ್ಗೆ ಇದನ್ನೇ ಹಾಕೋತಾ ಇದ್ದಿದ್ದು. ಅದೇನೋ ಕಂಫರ್ಟಬಲ್ ಇತ್ತು ನನಗೆ ಈ ಥರ ಚಿಕ್ಕದು. ಸೊ ಫೈನಲಿ ಸಿಕ್ತು. ಅಡುಗೆ ಮನೇಲಿ ಕ್ಲೀನ್ ಮಾಡಬೇಕಾದ್ರೆ ಈ ಯಾರು ಬಾಕ್ಸ್ ಹಿಂದೆಗಡೆ ಇಟ್ಬಿಟ್ಟರು, ಅಂದರೆ ಮುಂದೆ ಕಣಂಗೆ ಇಟ್ಟಿದ್ದೆ, ಅದು ಹಿಂದೆ ಹೋಗ್ಬಿಟ್ಟಿದೆ. ಸೊ ಫೈನಲಿ ಸಿಕ್ತು ಗೈಸ್. ಎಲ್ಲ ಕ್ಲೀನ್ ಮಾಡಿ ಸೀಟ್ ಇಟ್ಟಿದ್ದೀನಿ. ಇವಾಗೆಲ್ಲ ಬಟ್ಲಿಗೆ ಶಿಫ್ಟ್ ಮಾಡಿದ್ರೆ ಮತ್ತೆ ಎಲ್ಲ ಬಾಕ್ಸ್ ಒಳಗಡೆ ಹಾಕಬೇಕು ಗೈಸ್. ಫೈನಲಿ ಆಯಿತು. ಸೊ ಇದೊಂದೇ ಆಗಿದ್ದು ಮಾಡಿದ್ದು, ಮತ್ತು ಬಾಲ್ಕನಿ ಕ್ಲೀನ್ ಮಾಡಿದ್ದು ಅಷ್ಟೇ. ಇದು ಹಿಂಗಿರುತ್ತೆ. ಇನ್ನೊಂದು ತಿಂಗಳು ಹೋದರೆ ಎಲ್ಲ ಮಿಸ್ಸೇ ಇರುತ್ತೆ. ಇದೆಲ್ಲ ಕಾಮನ್ ಆಗಿರುತ್ತೆ ಗೈಸ್. ಇದು ಮಾತ್ರ ಅದು ಇದು ಏನಾದರೂ ಐಟಮ್ಗಳು ತಂದರೆ ಎಲ್ಲ ಇಡ್ತೀನಿ. ಸೊ ಇಲ್ಲಿ ಮಾತ್ರ ಸ್ವಲ್ಪ ಮೆಸ್ಸಿ ಆಗಿರುತ್ತೆ. ಇಲ್ಲ ಇನ್ನೆಲ್ಲ ಕಾಮನ್ ಆಗಿರ್ತೈತೆ. ಇನ್ನು ಪೌಡ್ರೆಲ್ಲ ಮಾಡ್ಕೋಬೇಕು. ಜೀರಿಗೆ ಪುಡಿ ಎಲ್ಲ ಖಾಲಿಯಾಗಿದೆ, ಪೆಪ್ಪರು ಖಾಲಿಯಾಗಿದೆ. ಪೌಡ್ರ್ ಮಾಡಿ ಫಿಲ್ ಮಾಡಬೇಕು. ಸೊ ಗೈಸ್ ಫೈನಲ್ ಇಷ್ಟು ಆರ್ಗನೈಸ್ ಮಾಡಿದ್ದೀನಿ. ಈ ಕಡೆ ಇನ್ನೂ ಇಲ್ಲೆಲ್ಲ ಸ್ಪೇಸ್ ಇದೆಯಲ್ಲ, ಅಲ್ಲೆಲ್ಲ ಫಿಲ್ ಆಗುತ್ತೆ. ಇನ್ನೂ ಪಾತ್ರೆಗಳಿದ್ದಾವೆ ಸ್ವಲ್ಪ. ಕೆಳಗಡೆ ಪೋರ್ಷನಲ್ಲಿ ಇನ್ನೂ ಅಕ್ಕಿ ಡಬ್ಬ ಎಲ್ಲ ಇಡಬೇಕು. ಇಲ್ಲಿ ಗೈಸ್ ಹೆವಿ ಸಾಮಾನು ಐತೆ ಸ್ವಲ್ಪ. ಇಲ್ಲಿ ಒಳಗಡೆ ಇಟ್ಟಿದ್ದೀನಿ. ಮಣ್ಣಿಂದು ಸ್ವಲ್ಪ ದಿನ ಯೂಸ್ ಮಾಡಿದೆ ಗೈಸ್, ಆಮೇಲೆ ಸ್ಟಾಪ್ ಮಾಡಿಬಿಟ್ಟೆ. ಅಂದರೆ ಸ್ವಲ್ಪ ಸ್ಮೆಲ್ ಬರ್ತಿತ್ತು. ಇವಾಗ ಸ್ವಲ್ಪ ಚೆನ್ನಾಗಾಗಿದೆ ಅನಿಸುತ್ತೆ ಸ್ವಲ್ಪ ದಿನ ಇಟ್ಟ ಮೇಲೆ. ಅದು ಮಣ್ಣಿನ ಪಾತ್ರೆಗಳನ್ನ ಯೂಸ್ ಮಾಡಬೇಕು ಗೈಸ್. ಅದು ಇಷ್ಟಪಟ್ಟು ತೊಗೊಂಡೆ ಮಾಡಬೇಕು ಅಂತ ಸ್ವಲ್ಪ ದಿನ ಮಾಡಿದೆ. ಯಾಕೋ ಅದೇನೋ ಒಂಥರ ಸ್ಮೆಲ್ ಬರ್ತಾಯಿತ್ತು. ಇದೇನೆ ಮಣ್ಣಿಂದ ಮಡಿಕೆನೇ ಆ ಥರ ಸ್ಮೆಲ್ ಬರ್ತಾಯಿತ್ತು. ಸೊ ಈಗ ತೊಳಿಬೇಕಾದ್ರೆ ನೋಡಿದೆ, ಅಷ್ಟು ಅನಿಸ್ಲಿಲ್ಲ. ಸೊ ನೋಡೋಣ, ನೆಕ್ಸ್ಟ್ ಮಾಡೋಣ. ಹಬ್ಬದ ಟೈಮಲ್ಲಿ ಏನಾದರೂ ಮಾಡೋಣ. ಇನ್ಮೇಲೆ ಯೂಸ್ ಮಾಡ್ತೀನಿ ಆ ಥರ ಏನೋ ಸ್ಮೆಲ್ ಬಂದಿಲ್ಲ ಅಂದರೆ. ಸ್ಮೆಲ್ ಬರೋದಕ್ಕೇನೋ ಒಂಥರ ನಂಗೆ ಅಡುಗೆನೇ ಅದೇ ಸ್ಮೆಲ್ ಹೊಡಿಯುತ್ತೆ ಅಂದ್ಬಿಟ್ಟು ಮಾಡೋದೇ ಬಿಟ್ಬಿಟ್ಟು ಇಷ್ಟಪಟ್ಟು ತೊಗೊಂಬಂದೆ. ಬರೀ 2ಕ್ಕೆ 750 ಕೊಟ್ಟು ತೊಗೊಂಡಿದ್ದೆ. ಸೊ ಅಂದರೆ ಹೆಲ್ದಿಯಾಗಿರೋಣ ಅಂದ್ಬಿಟ್ಟು ತೊಗೊಂಬಂದೆ. ನೋಡಿದ್ರೆ ಒಂದು ಮಂತ್ ಯೂಸ್ ಮಾಡಿದೆ, ಆಮೇಲೆ ಮತ್ತೆ ಎತ್ತಿಟ್ಬಿಟ್ಟು ಯಾಕೋ ಸ್ಮೆಲ್ಲು ಊಟನೂ ಅದೇ ಫ್ಲೇವರ್ ಅನ್ಸೋದು ನನಗೆ, ಅದಕ್ಕೆ. ಸೊ ನೋಡೋಣ, ಈಗ ಚೆಕ್ ಮಾಡಿದ್ದೀನಿ. ನೆಕ್ಸ್ಟ್ ಮಾಡಬೇಕಾದ್ರೆ ಅಬ್ಸರ್ವ್ ಮಾಡ್ತೀನಿ ಗೈಸ್. ಈಗ ತಾನೇ ಮುಗೀತು, ಅಂದರೆ ಫುಲ್ ಪೋರ್ಷನ್ ಮುಗ್ದಿಲ್ಲ, ಒಂದು 75% ಮುಗೀತು ಕಿಚನ್ದು. ನಾವು ರೂಮೆಲ್ಲ ಮೇಲ್ಗಡೆ ಏನು ಮಾಡಲ್ಲ, ಯಾಕಂದರೆ ನಾನು ಆರ್ನ ಬರ್ಡೇ ಮುಗಿಸ್ಕೊಂಬರ್ಬೇಕಾದ್ರೆ ಎಲ್ಲ ಫುಲ್ ಮನೆ ಕ್ಲೀನ್ ಮಾಡ್ಕೊಂಡೇ ಆಮೇಲೆ ಅವನ್ನ ಕರ್ಕೊಂಬಂದಿದ್ದು. ಅದಕ್ಕೆ ರೂಮಲ್ಲಿ ಮೇಲ್ಗಡೆ ಪೋರ್ಷನ್ಸು ಮತ್ತು ಮಿರರ್ ಒಂದು ಒಳಗಡೆ ಕ್ಲೀನ್ ಮಾಡಬೇಕು ಗೈಸ್. ಅದಕ್ಕೆ ಸ್ವಲ್ಪ ಬಾಕ್ಸ್ಗಳೆಲ್ಲ ಆರ್ಡ್ರ್ ಮಾಡಿದ್ದೀನಿ. ಅದು ಬಂದಮೇಲೆ ನೆಕ್ಸ್ಟ್ ವೀಕಲ್ಲಿ ಮಾಡ್ತೀನಿ. ಸೊ ಇವಾಗ ಅಡುಗೆ ಮುಗೀತು. ಹಾಲು ಎಲ್ಲ ಕ್ಲೀನ್ ಮಾಡಿ ಫ್ಯಾನ್ಸ್ ಇಡಬೇಕು. ಅದು ಯಾವತ್ತಾದರೂ ನನ್ನ ಹಸ್ಬೆಂಡ್ ರಜೆ ಇದ್ದಾಗ ಮಾಡ್ಕೋತೀನಿ, ಯಾಕಂದರೆ ಮೇಲೆಲ್ಲ ಫ್ಯಾನೆಲ್ಲ ಸಿಗಬೇಕಲ್ಲ. ಸೊ ಅದಕ್ಕೆ ಗೈಸ್ ವೆಲ್ಕಮ್ ಬ್ಯಾಕ್. ಮಾರ್ನಿಂಗಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಆರ್ನನ್ನು ನೋಡೋಕ್ಕೆ ಆರ್ನಂಗೆ ಕರ್ಕೊಂಬರಕ್ಕೆ ಹೋಗ್ತಾಯಿದ್ದೀನಿ. ಸೊ ನೋಡಿ ಗೈಸ್, ನನಗೆ ಈಗ ಏನಕ್ಕೆ ನಗು ಬರ್ತಾಯಿತ್ತು ಅಂದರೆ, ನಮ್ಮನ್ನು ನೆನೆಸ್ಕೊಂಡೇ ಇಲ್ವಲ್ಲ ಅವಳು ಅಂತ ನೋಟು. 2 ದಿನ ಆಯಿತು ನಾನು ಎಷ್ಟು ಫೀಲ್ ಮಾಡ್ತಾಯಿದ್ದೀನಿ ಗೊತ್ತಾ. ಅವಳು ಇಲ್ಲ ಅಂತ ನನಗೆ ರಾತ್ರಿ ಹೊತ್ತು ನಿದ್ದೆನೇ ಬರ್ತಾಯಿಲ್ಲ ನನಗೆ. ಅಷ್ಟು ನನಗೆ ಫೀಲ್ ಆಗ್ತೈತೆ ಅವಳು ನೆನೆಸ್ಕೊತಾನೆ ಇಲ್ವಲ್ಲ ಗುರು, ಕೇಳೋಣ ನೆನೆಸ್ಕೊಂಡ್ಲ ಇಲ್ವ ಅಂದ್ಬಿಟ್ಟು. ಬನ್ನಿ, ನನ್ನ ಪ್ರಕಾರ ಅವಳು ಆಟಕ್ಕೆ ಬಿದ್ದುಬಿಟ್ಟಿದ್ದಾಳೆ. ಆಟಕ್ಕೆ ಬಿದ್ದಾಗ ಅವಳು ಅಷ್ಟೇನು ಇದು ಮಾಡಲ್ಲ, ಯಾರನ್ನೂ ಕೇರ್ ಮಾಡಲ್ಲ. ಯಾರ ಜೊತೆನಾದರೂ ಪರವಾಗಿಲ್ಲ, ಹೋಗ್ಬಿಟ್ಟು ತಳ್ಬೇಕಾರೆ ಆಟ ಆಡಿಸ್ತಾರೆ ಅಂದರೆ ಒಟ್ಟಲ್ಲಿ ಬೀದಿಸೋದ್ಬೇಕಷ್ಟೇ. ಸೊ ನೋಡೋಣ.
ಹಿಂಗೆ ರಿಯಾಕ್ಟ್ ಮಾಡ್ತಾಳೆ. ಏನು ರಿಯಾಕ್ಟ್ ಮಾಡ್ತಾಳೆ? ಹೊರಟಿದ್ದೀವಿ. ಹಾಗೆ ಸ್ವಲ್ಪ ಬ್ಲಡ್ ಟೆಸ್ಟ್ ಕೊಡೋಣ ಅಂದ್ಬಿಟ್ಟು ಏನು ಟಿಫನ್ ಏನು ಮಾಡಿಲ್ಲ, ಹಾಗೆ ಹೊರಟಿದ್ದೀನಿ. ಇಲ್ಲೇ ನಮ್ಮ ಮನೆ ಹತ್ರನೇ ನಿಯರ್ ಮೇನ್ ರೋಡಲ್ಲಿ ಒಂದು ಪ್ರಕಾಶ್ ಡಯಾಗ್ನೋಸ್ಟಿಕ್ ಸೆಂಟರ್ ಐತೆ. ಸೊ ಅಲ್ಲೇ ಟೆಸ್ಟಿಗೆ ಕೊಟ್ಟಿದೆ. ಗೈಸ್ ನೋಡೋಣ ಬನ್ನಿ ಯಾರನ್ನ ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ಅಂತ. ಇನ್ನು ಮಮ್ಮಿ ಬಂತು. ಮುದ್ದು ಮುದ್ದು ಹಾಯ್ ಚಿನ್ನು ಮಗನೇ. ನನ್ ಬಿಟ್ಟು ಹೆಂಗಿದ್ದಲ್ಲ ನೀನು, ಮಮ್ಮಿ ನೆನ್ಸ್ಕೊಳ್ಲಿಲ್ವ ನೀನು? ಓನು ಚಚ್ಚಿ ಮಾಡ್ತೀನಿ, ನಂಗೆ ಚಚ್ಚಿ ಮಾಡ್ತೀ, ಚಚ್ಚಿ ಮಾಡ್ತಿ ಮಗನೇ. ಹೌದಾ ಗೈಸ್, ದೂಸ ಹೋಯ್ತಾರೆ ಗೈಸ್. ಬಾಯ್ ಶಿಯು. ಪಪ್ಪಿ ಕೊಡು ಮಮ್ಮಿ, ಉಬ್ಬ ಕೊಡು ಮಮ್ಮಿಗೆ. ಮಮ್ಮಿಗೆ ಉಬ್ಬ ಉಬ್ಬ ಕೊಡು ಮಮ್ಮಿ, ಉಬ್ಬ ಜೊತೆಯಲ್ಲಿ. ಚಿನ್ನಮ್ಮ ಗೈಸ್, ನಮ್ಮಮ್ಮ ಗಿಫ್ಟ್ ಕೊಡ್ಸೋರು ಗೈಸ್ ಯೂಟ್ಯೂಬ್ ಮಾಡೋಕ್ಕೆ ಅಂದ್ಬಿಟ್ಟು. ನೋಡೋಣ ಏನು ಅಂತ ನೋಡೋಣ ರೀ. ಚೆನ್ನಾಗಿ ವರ್ಕ್ ಆಗಲಿ ಅಂತ ತೆಗಿ. ಅದು ಕೊಟ್ಬಿಡೋಳಿಗೆ ಇದನ್ನ. ಎಲ್ಲ ಈ ಕಡೆ ತೋರಿಸಿ. ಇಲ್ಲ ಗೈಸಿನ ಮೇಲೆ ಮೈಕ್ ಹಾಕ್ಕೊಂಡು ಮಾತಾಡೋದೆ. ಥ್ಯಾಂಕ್ ಯು ಮಾಮ್. ಹಾಯ್ ಗೈಸ್ ಬೆಳಗ್ಗೆನೇ ಅದು ಯಾವ ಕಡೆ ಇದ್ದೋಗಿಂದ ಗೊತ್ತಿಲ್ಲ. ಇವತ್ತು 3 ಸಲ ಚುಚ್ಚಿಸ್ಕೊಂಡಿರೋದು ಬ್ಲಡ್ ಟೆಸ್ಟಿಗೆ. ಅಂದರೆ ನೀರೇನು ಕುಡ್ದಿರಲಿಲ್ಲ, ನಾನು ನೀರು ಕುಡಿದ್ಬಿಟ್ಟು ಹೋಗ್ಬೋದಿತ್ತಂತೆ. ನನಗೆ ಪ್ರೆಗ್ನೆನ್ಸಿಲಿ ನೀರೇನು ಕುಡಿಬೇಡ ಅಂತ ಹೇಳಿದ್ರು. ಅದಕ್ಕೆ ಅದೇ ಅಂದ್ಕೊಂಡು ನೀರು ಕುಡಿದಿರ ಹೋಗಿದ್ದೆ. ಒಂದು ಸಲ ಚುಚ್ಚಿದ್ರು ಬ್ಲಡ್ಡೇ ಬಂದಿಲ್ಲ ಗೈಸ್. 2ನೇ ಸಲ ಚುಚ್ಚಿದ್ರು ಬ್ಲಡ್ ಬಂದಿಲ್ಲ. ಅದು ಹೆಂಗೆ ಚುಚ್ಚಿದ್ರು ಅಂದರೆ ನಾರ್ಮಲ್ಲಾಗಿ ಎಳ್ಕೊಂಡಾಗ ಬ್ಲಡ್ ಇಮಿಡಿಯೇಟ್ ಬಂದುಬಿಡುತ್ತೆ, ಅಷ್ಟು ನೋವಾಗಲ್ಲ. ಅವರು ಬ್ಲಡ್ ಬಂದಿಲ್ಲ ಅಂದ್ಬಿಟ್ಟು ಇನ್ನೂ ಒಳಗಡೆ ತೋರಿಸ್ದಾಗ ನಂಗೆ ಆ ಫೀಲಿಂಗ್ಸ್ ಇದೆಯಲ್ಲ, ಅದು ನೆನೆಸ್ಕೊಂಬಿಟ್ರೆ ಸೂಜಿ ಒಳಗಡೆ ಹೋಗ್ತಾಯಿದ್ದಿದ್ದು ತಲೆ ಸುತ್ತ ಬಂದಂಗೆ ಆಗ್ಬಿಡ್ತು. ಆಮೇಲೆ ಮತ್ತೆ ನೀರು ಕುಡಿದು 3ನೇ ಸಲಿಗೆ ಆಮೇಲೆ ಬ್ಲಡ್ ಬಂತು. ಒಟ್ಟು ರೈಟ್ ಸೈಡಲ್ಲಿ 2 ಕಡೆ ಚುಚ್ಚಿಸ್ಕೊಂಡೆ. ಅದಂತೂ ಸಿಕ್ಕಾಬಿಟ್ಟೆ ಪೇನ್ ಆಯಿತು ಗೈಸ್. ಮನೆಗೆ ಬರೋವರೆಗೂ ನೋವ್ತಾನೆ ಇತ್ತು. ಸೊ ಇದೇನು ಲೆಫ್ಟ್ ಹ್ಯಾಂಡಲ್ಲಿ ಬ್ಲಡ್ ಬಂದಿದ್ದೇನು ಅಷ್ಟು ನೋವಾಗಲಿಲ್ಲ ನನಗೆ. ಒಟ್ಟು ಇವತ್ತು 3 ಕಡೆ ಚುಚ್ಚಿಸ್ಕೊಂಡೆ. ಸೊ ಈಗ ತಾನೇ ರಿಪೋರ್ಟ್ ಬಂತು ಗೈಸ್. TSH ಸ್ವಲ್ಪ ಜಾಸ್ತಿ ಆಗಿದೆ. ಅಂದರೆ ನಾರ್ಮಲ್ ಆಗಿತ್ತು. ಮತ್ತು ನಾನಿವಾಗ ಅಡುಗೆಗೆಲ್ಲ ಸ್ವಲ್ಪ ನಟ್ಸ್ ಎಲ್ಲ ಯೂಸ್ ಮಾಡ್ತೀನಲ್ಲ, ಅಂದರೆ ಕಡಲೆ ಬೀಜ ಎಲ್ಲ ಯೂಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಇನ್ಕ್ರೀಸ್ ಆಗಿದೆ ಅನಿಸುತ್ತೆ. ಅಂದರೆ ಮೊದಲು ಅಂದರೆ ಫುಲ್ಲು ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾಯಿದ್ದೆ. ತಿನ್ನಲ್ಲ ಅಂದರೆ ತಿನ್ನಲ್ಲ, ಯಾವುದಕ್ಕೂ ನಾನು ಬಳಸ್ತಾನೇ ಇರಲಿಲ್ಲ. ಇನ್ನೊಕ್ಕಲು, ಗೆಡ್ಡೆಕೋಸು, ಆಲೂಗೆಡ್ಡೆ ಯಾವುದೂ ನಾನು ಊಟಕ್ಕೆ ಬಳಸ್ತಾ ಇರಲಿಲ್ಲ. ಬಟ್ ಈ ನಡುವೆ ಅಯ್ಯೋ ಎಲ್ಲ ಬಿಟ್ಟರೆ ಏನು ಅಂದ್ಬಿಟ್ಟು ಸ್ವಲ್ಪ ನಾರ್ಮಲ್ ಆಗೈತಲ್ಲ ಅಂದ್ಬಿಟ್ಟು ಎಲ್ಲ ಬಳಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಜಾಸ್ತಿ ಆಗೈತೆ, ಮತ್ತೆ ಎಲ್ಲ ಕಟ್ ಮಾಡಬೇಕು. ನೋಡೋಣ. ನೀಟಾಗಿ ನಿದ್ದೆ ಬರಲ್ಲ ಗೈಸ್. ಚೆನ್ನಾಗಿ ಇಷ್ಟು ದಿನದಿಂದ ಚೆನ್ನಾಗಿ ನಿದ್ದೆ ಮಾಡ್ತಿದ್ದೆ. ಈಗ 3 ಡೇಸಿಂದ ನಿದ್ದೆ ನೀಟಾಗಿ ಬರೋಲ್ಲ. ಬೆಳಗ್ಗೆ ಹೊತ್ತು ನಿದ್ದೆ ಬರುತ್ತೆ, ಒಂಥರ ಎಲ್ಲ ಮಿಸ್ಮ್ಯಾಚ್ ಆಗಿಬಿಟ್ಟೈತೆ. ಕರೆಕ್ಟಾಗಿ ಯಾವುದೂ ಅಂದರೆ ಯೋಚನೆ ಮಾಡ್ದಿರ ನೀಟಾಗಿ ನಿದ್ದೆ ಮಾಡಬೇಕು ಗೈಸ್. ನಿದ್ದೆ ಇದ್ರೇ ಆ್ಯಕ್ಟಿವ್ ಆಗಿರೋದಕ್ಕೆ ಸಾಧ್ಯ. ಸೊ ಓಕೆ ಗೈಸ್, ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅಮ್ಮ ಟೀ ಕೊಟ್ಟಿದ್ದಾರೆ ಗೈಸ್. ಟೀ ಕುಡ್ಕೊಂಡು ಆಮೇಲೆ ಕಂಟಿನ್ಯೂ ಮಾಡ್ತೇನೆ.
ಸ್ವಲ್ಪ ಗ್ಯಾಸ್ಟ್ರಿಕ್ ರೈಸ್ ಅದು ಏನೋ ನಂಗೆ ದೋಸೆಗೆ ಈ ಚಪಾತಿ ಎಲ್ಲ ತಿಂದ್ಬಿಟ್ರೆ ಹಾರ್ಟ್ ಬರ್ನಿಂಗ್ ಆಗಿಬಿಡುತ್ತೆ, ಒಂಥರ ಹಿಂಸೆ ಆಯ್ತಾ ಇರುತ್ತೆ. ಆಗ್ಲಿಂದ ಅಂತೂ ತಡ್ಕೊಂಡು ಸಾಕಾಯಿತು. ಅದಕ್ಕೆ ಮಜ್ಜಿಗೆ ಬೇರೆ ಇರಲಿಲ್ಲ, ಮಜ್ಜಿಗೆ ಮಾಡ್ಕೊಂಡು ಕುಡ್ದಿದ್ದು ಒಂದು ಸ್ವಲ್ಪ ಸರಿ ಹೋಗಿರೋದು. ಅದೇನೋ ಗೊತ್ತಿಲ್ಲ, ಈ ದೋಸೆ ಚಪಾತಿ ಮತ್ತು ಈ ಚಟ್ನಿ ಮಸಾಲೆ ಐಟಮ್ಸ್ ಜಾಸ್ತಿ ತಿಂದ್ಬಿಟ್ರೆ ಸ್ವಲ್ಪ ಹಾರ್ಟ್ ಬರ್ನಿಂಗ್ ಬೇಗ ಸ್ಟಾರ್ಟ್ ಆಗಿಬಿಡ್ತೈತೆ. ಅದು ಪ್ರೆಗ್ನೆನ್ಸಿಲಂತೂ ಅನುಭವಿಸ್ಬಿಟ್ಟಿದ್ದೀನಿ. ಅವಾಗ ಏನು ತಿನ್ನೋಕ್ಕೂ ಆಯ್ತಾ ಇರಲಿಲ್ಲ, ಹಂಗೆ ಅಷ್ಟು ಹಿಂಸೆ ಆಗೋದು. ಏನೋ ಒಂದು ನಾನ್ ವೆಜ್ ತಿಂದ್ಬಿಟ್ರೆ ಇಮಿಡಿಯೇಟ್ ಸ್ಟಾರ್ಟ್ ಆಗಿಬಿಡೋದು. ಅದು ಹೆಂಗೆ ಅಂದರೆ ಏನು ಮಾಡಿದ್ರೂ ಕಂಟ್ರೋಲ್ ಆಗ್ತಿರ್ಲಿಲ್ಲ. ಅಂದರೆ ಇವಾಗ ಅಂದರೆ ನಾರ್ಮಲಾಗಿರುತ್ತೆ, ಮಜ್ಜಿಗೆ ಕುಡಿದ್ರೆ ಕಡಿಮೆ ಆಗಿಬಿಡೋದು. ಆವಾಗ ಬೇಡ ಗೈಸ್, ಆ ಪರಿಸ್ಥಿತಿ ನೆನೆಸ್ಕೊಳ್ಳೋದು ಬೇಡ. ಎಷ್ಟು ಒಂಥರ ಹಿಂಸೆ ಆಗೋದು, ಆ ಉರಿ ತಡ್ಕೊಳಕ್ಕಾಯ್ತಿರ್ಲಿಲ್ಲ ಅವಾಗ ಹಾರ್ಟ್ ಬರ್ನಿಂಗ್ದು. ಸೊ ಈಗಲೂ ಯಾಕೋ ಜಾಸ್ತಿ ದಿನ ಆಗಿತ್ತು, ಸುಮಾರು ದಿನ ಆಗಿತ್ತು ಈ ಥರ ಆಗಿರಲಿಲ್ಲ. ದೋಸೆ ತಿಂದಿದ ತಕ್ಷಣ ನಾನು ಗೊತ್ತಲ್ಲ ನನಗೆ ಏನು ತಿಂದರೆ ಆಗುತ್ತೆ ಅಂದ್ಬಿಟ್ಟು ಅವಾಗ ಇಮಿಡಿಯೇಟ್ ಮಜ್ಜಿಗೆ ಅದಕ್ಕೆ ಎಲ್ಲ ಸರಿ ಹೊಂದಿಸ್ಕೊಂಬಿಡ್ತಿದ್ದೆ ನಾನು. ಆ ಥರ ಬರ್ದಿಲ್ಲ ನನಗೆ. ಬಟ್ ಇವತ್ತು ಮಾಡಲಿಲ್ಲ, ಮಜ್ಜಿಗೆ ಕುಡಿಬೇಕಿತ್ತು ಇಮಿಡಿಯೇಟು, ಬಟ್ ಕುಡಿಲಿಲ್ಲ. ಸೊ ನೋಡೋಣ, ಟೀ ಕುಡಿದು ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತಾ ನೋಡ್ತೀನಿ. ಇಲ್ಲಾಂದರೆ ಏನಾದರೂ ಒಂದು ಫ್ರೂಟ್ಸ್ ತಿಂತೀನಿ. ಗೈಸ್ ಸ್ವಲ್ಪ ಕೆಲಸ ಇತ್ತು, ನೆಲಮಂಗಲ ಬಂದಿದೆ. ಸೊ ಇಲ್ಲಿ ಸ್ವಲ್ಪ ವಾಶ್ ಹೋಗಿ ಕಾಫಿ ಕುಡಿಯೋಣ ಅಂತ ನಿಲ್ಸಿದ್ವಿ. ಸಿನಿಮಾ ಸಿನಿಮಾ ಸಕ್ಕದ ಕಾಣಿಸ್ತೈತೆ. ಮೋಡ ಎಷ್ಟು ಚೆನ್ನಾಗಿ ಕಾಣಿಸ್ತೈತಲ್ಲ ಮಮ್ಮಿ, ಪಿಂಕಿಶ್ ಆಗಿ ಒಂಥರ ಸಕ್ಕದ ಕಾಣಿಸ್ತೈತೆ. ಏನು ಹೊರಗಡೆದಾದ್ರೆ ಟೇಸ್ಟು, ಮನೆ ಬಂದರೆ ಹೋಗಲ್ಲ. ಬಿರಿಯಾನಿ ಪಾರ್ಸಲ್ ಬಂದಿದೆ. ಇದು ಮಶ್ರೂಮ್ ಕೆಳಗಡೆದು ಬಿರಿಯಾನಿ. ನಾವೆಲ್ಲ ಹೋಟ್ಲೆಲ್ಲ ತಿನ್ಕೊಂಬಂದು ವೀಡಿಯೋ ಮಾಡೋಕ್ಕಲ್ಲ, ಪಾಪ ಮಲ್ಕೊಂಬಿಟ್ಟಿದ್ಲು. ಮನೆಯವರಿಗೆ ಅಂತ ತಗೊಂಬಂದಿದ್ದು, ಇನ್ನು ತಿನ್ನೋರು ಯಾರೂ ಬಂದೇ ಇಲ್ಲ. ಏನಾಗ್ತೈತೆ ಏನಾಗ್ತೈತೆ ಏನದು? ಬೇಬಿ ಈ ಸಾಗಿಂದ ಹಠ ಮಾಡ್ತಿದ್ಲು, ಇವಾಗ ಸೈಲೆಂಟ್ ಆಗೋಳೆ. ಆ ಬೇಬಿಗೂ ಈ ಗೊಂಬೆಗೂ ಎಣ್ಣೆ ಹಾಕ್ಬೇಕಂತೆ. ತಲೆ ತಿಂತಾ ಇದ್ಲು, ಬೇಬಿಗೆ ಎಣ್ಣೆ ಅಂತ. ಬೇಡ ಬೇಡ ಮಗನೇ, ಅದು ಟೂತ್ ಪಿಕ್ ಮಮ್ಮಿ ಕೊಡಕಂದ. ಜಾಣ ನೀನು, ಜಾಣ ಗುಡ್ಕಾರಿ. ಎಣ್ಣೆ ಹಾಕ್ಸ್ಕೊ, ಎಣ್ಣೆ ಹಾಕಲ್ಲ. ತಿನ್ಬೇಕಂತ ಅದನ್ನ ಪ್ಲೀಸ್ ಅಂತೆ, ಪ್ಲೀಸ್ ತಿನ್ನೋಣ. ಬೇರೆದು ತಿನ್ನೋಣ, ಇದು ಬೇಡ. ಬೇರೆದು ತಿನ್ನೋಣ, ಅದು ಬೇಡ. ಏ ಒಳ್ಳೆ ಕೆಲಸ ಮಾಡ್ತೀನಿ. ಗೊಂಬಿಗೆ ಎಣ್ಣೆ. ಎಣ್ಣೆ ಹಾಕಿ ತಲೆ ಬಾಸ್ತಿ, ಜುಟ್ಟು ಹಾಕ್ತಿ, ಜುಟ್ಟು ಮುತ್ತು ಕೊಡು, ಜೋ ಮಾಡಿ ಎಣ್ಣೆ ಹಾಕ್ತಾ. ಅವಳು ಹಾಕ್ತಾಳೆ, ಗೋಗೋಳು ತಳ್ಳಿರೋದು ಬಳ್ಕೊಂಡು ಹಾಕ್ತಾಳೆ. ಗುರು ಕೊಡ್ತೀನಿ, ಒಂಚೂರು ಬಾಯಿ ಹಾಕೊಂಡು ಸಕ್ಕರೆ. Wow!
ಮಾಮಿದು ಪ್ರಸಾದ. ಮಾಮಿ ಪ್ರಸಾದ ಅಪ್ಪ ಸಬ್ದು. ಆಮ್ಬಿಡು. ಚಾಕು. ಓಪನ್ ಓಪನ್ ಮಾಡ್ಬೇಕಾ? ಎಲ್ಲ ಗೊತ್ತಾಗುತ್ತೆ ನಿಮ್ಮ ಮಗುಗೆ. ಓನಲ್ಲ ಇವನು. ಚಚ್ಚಿ ಬಿಚ್ಚಬೇಕಾ? ತಿನ್ಬೇಕಾ? ಬಿಟ್ಬಿಟ್ಟಿಯ? ಸಾಕು ಬಿಡು, ಸಾಕು. ಆಮೇಲೆ ಬಿಟ್ಟು ಒಬ್ಬಟ್ಟದೆ ಸಾಕು ಮಗನೇ, ಸಾಕು ಬಿಡು. ಇದು ಮೀಶೋನಲ್ಲಿ ಆರ್ಡ್ರ್ ಮಾಡಿದ್ದು. ಇನ್ನೂ ಒಂದು 2-3 ಐತೆ ಬರೋದೆಲ್ಲ ಒಟ್ಟಿಗೆ ತೋರಿಸ್ತೀನಿ. ಓಪನ್ ಮಾಡಿಬಿಟ್ಟಿದ್ದೀನಿ. ನಾನು ಹೆಂಗ್ ಮಾಡ್ತೀನಿ? ನಾನು ಹಿಂಗೆ ಅವ್ರಿಗೆ ಹೊಡಿಬೇಕಂತೆ. ಮಗನೆ ಕೊಟ್ಟಿ ಎಸದಿ ಆಯುಧಗಳು ಜೋರಾಗವೆ. ಗೈಸ್, ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಅಫಿಷಿಯಲ್ ಕಿರಣ್ ಅವರವರೇ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.